ದಿವ್ಯವಾಣಿ 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 ದಿವ್ಯವಾಣಿ. ಯೇಸುವೆ ಸ್ತೋತ್ರ, ಯೇಸುವೆ ವಂದನೆ. ಆತ್ಮೀಯ ಸಹೋದರ ಸಹೋದರಿಯರೇ, ಕೀರ್ತನೆಯೊಂದಿಗೆ ನಮ್ಮ ಪ್ರಾರ್ಥನೆ. ಈ ಸುವಾರ್ತೆಯ ಕಾರ್ಯಕ್ರಮಕ್ಕೆ ನಿಮಗೆ ಸ್ವಾಗತ, ಸುಸ್ವಾಗತ. ಇಷ್ಟು ದಿನ ನಾವು 85 ಕೀರ್ತನೆಗಳನ್ನು ಧ್ಯಾನಿಸಿದೆವು. ಇವತ್ತು 86ನೇ ಕೀರ್ತನೆಯಿಂದ ನಾವು ಧ್ಯಾನಿಸೋಣ. ನಾವು ಪ್ರಾರ್ಥಿಸೋಣ. ಸ್ತುತಿಗಳ ಮಧ್ಯೆ ವಾಸಿಸುವ ತಂದೆಯಾದ ದೇವರೇ, ನಿಮ್ಮ ನಾಮಕ್ಕೆ ಅನಂತ ಕೋಟಿ ಸ್ತುತಿ ಸ್ತೋತ್ರ ವಂದನೆಗಳನ್ನು ಸಲ್ಲಿಸುತ್ತೇವೆ. ನಮ್ಮ ಜೀವ ಮೂಲ ನೀವಾಗಿದ್ದೀರಿ. ನಮಗೆ ಜೀವವನ್ನು ಕರುಣಿಸಿ ಸಂರಕ್ಷಿಸುವವರು ನೀವಾಗಿದ್ದೀರಿ. ಇದೋ ಜೀವ ಕೊಡುವ ವಾಕ್ಯಗಳನ್ನು ನಾವು ಧ್ಯಾನಿಸುವಾಗ ಪವಿತ್ರಾತ್ಮರ ಶಕ್ತಿ ಚೈತನ್ಯದಿಂದ ನಮ್ಮನ್ನು ತುಂಬಿರಿ. ಪಾವನಾತ್ಮರು ನಮ್ಮ ಮನೋನೇತ್ರಗಳನ್ನು ತೆರೆಯಲಿ. ಈ ಸುವಾರ್ತೆ ನಾವು ಅರ್ಥೈಸುವಂತೆ ನಮಗೆ ನಿಮ್ಮ ಕೃಪೆಯನ್ನು ದಯಪಾಲಿಸಿರಿ. ಈ ಸುವಾರ್ತೆಯ ಮೂಲಕ ನಮ್ಮ ಯಾತನೆಗಳನ್ನು ದೂರ ಮಾಡಿರಿ. ನಮ್ಮ ಕುಟುಂಬಗಳನ್ನು ಅಭಿಷೇಕಿಸಿರಿ. ಯೇಸುವೆ, ಆರೋಗ್ಯ ಭಾಗ್ಯವನ್ನು ಕರುಣಿಸಿರಿ. ಯೇಸು ನಾಮದಲ್ಲಿ ಪ್ರಾರ್ಥಿಸುತ್ತೇವೆ, ಆಮೆನ್. ಕೀರ್ತನೆ 86 ಬೈಬಲ್ ಇದ್ರೆ ನೀವು ತೆಗೆದುಕೊಳ್ಳಬಹುದು. ಕೀರ್ತನೆ 86. ಈ ಕೀರ್ತನೆಯಲ್ಲಿ ಸುಮಾರು 17 ವಾಕ್ಯಗಳಿವೆ. ಈ ಕೀರ್ತನೆ ಒಂದು ಸಾಂತ್ವನ ಸೂಚನೆಯ ಕೀರ್ತನೆಯಾಗಿದೆ. ಹೇ ಪ್ರಭು, ನೀಡೆನಗೆ ಸದುತ್ತರವನು, ಕಿವಿಗೊಡು ದೀನನು ದಲಿತನು ನಾನು. ಕಾಪಾಡು ಪ್ರಭು, ನಾ ನಿನ್ನ ಭಕ್ತನು, ಉದ್ಧರಿಸು ನಿನ್ನ ನಂಬಿದ ದಾಸನನು. ನೀನೆನಗೆ ದೇವನು, ಕರುಣಿಸೆನ್ನನು. ದಿನವೆಲ್ಲ ಪ್ರಭು ನಿನಗೆ ಮೊರೆ ಇಡುವೆನು, ನಿನ್ನ ದಾಸನಿಗೆ ನೀಡು ಮನದಾನಂದವನು. ನಿನಗೆ ಅಭಿಮುಖವಾಗಿಸಿರುವೆ ಎನ್ನಾತ್ಮವನು. ಪ್ರಭು, ನೀನು ದಯಾವಂತನು, ಕ್ಷಮಿಸುವವನು, ಮೊರೆ ಇಡುವವರಿಗೆ ನೀನು ಕೃಪಾಪೂರ್ಣನು. ಕಿವಿಗೊಡು ಪ್ರಭು ನನ್ನ ಪ್ರಾರ್ಥನೆಗೆ, ನನ್ನ ವಿಜ್ಞಾಪನೆಗಳ ಕೋರಿಕೆಗೆ. ಸಂಕಟ ಬಂದಾಗ ನಿನಗೆ ಮೊರೆ ಇಡುವೆ, ಸದುತ್ತರ ಪಾಲಿಸುವೆ ಎಂದು ನಂಬಿರುವೆ. ದೇವರುಗಳಲ್ಲಿ ಪ್ರಭು ನಿನ್ನಂತವನಿಲ್ಲ, ನಿನ್ನ ಮಹತ್ಕಾರ್ಯಗಳಿಗೆ ಸಾಟಿಯೇ ಇಲ್ಲ. ಬರುವು ನೀನುಂಟು ಮಾಡಿದ ಸಕಲ ಜನಾಂಗಗಳು, ನಿನ್ನ ನಾಮವನ್ನು ಘನಪಡಿಸಲು ನಿನಗೆ ಅಡ್ಡ ಬೀಳಲು. ಪ್ರಭು, ನೀನೊಬ್ಬನೇ ದೇವನು, ಅದ್ಭುತಶಾಲಿ, ಮಹೋನ್ನತನು. ನಿನ್ನ ಸತ್ಯ ಪಥದಲ್ಲಿ ನಾ ನಡೆಯುವಂತೆ ಬೋಧಿಸೆನಗೆ ಪ್ರಭು ನಿನ್ನ ಮಾರ್ಗವನು. ನಿನ್ನ ನಾಮದಲ್ಲಿ ಭಯಭಕ್ತಿ ಇರುವಂತೆ ಅನುಗ್ರಹಿಸೆನಗೆ ನೀ ಏಕಾಗ್ರತೆಯನು. ಮಾಡುವೆ ದೇವ ನಿನ್ನ ಗುಣಗಾನವನು ಶ್ರದ್ಧೆಯಿಂದ. ಘನಪಡಿಸುವೆ ಸ್ವಾಮಿ ನಿನ್ನ ಶ್ರೀನಾಮವನು ಅನವರತ. ನೀನೆನಗೆ ತೋರಿಸಿರುವ ಕರುಣೆ ಮಹತ್ತರವಾದುದಯ್ಯ. ಪಾತಾಳದಿಂದ ನನ್ನ ಪ್ರಾಣವನ್ನು ಉಳಿಸಿದೆಯಯ್ಯ. ಗರ್ವಿಗಳೆದ್ದಿಹರು ದೇವ ನನ್ನ ವಿರುದ್ಧವಾಗಿ. ನನ್ನ ಪ್ರಾಣಕ್ಕೆ ಕಾದಿಹರು ಕ್ರೂರಿಗಳು ಗುಂಪಾಗಿ. ಕಾಣುತ್ತಿಹರವರು ನಿನ್ನನ್ನು ಪ್ರಭು ಅಲಕ್ಷ್ಯವಾಗಿ. ಪ್ರಭು ನೀ ದಯಾಳು, ದೇವಾ ನೀ ಕರುಣಾಮೂರ್ತಿ. ಸಹನಶೀಲನು, ಸತ್ಯಸ್ವರೂಪಿ, ಪ್ರೇಮಮೂರ್ತಿ. ಕಟಾಕ್ಷ ಬಿಟ್ಟು ಕರುಣಿಸೆನ್ನನು, ನೀಡು ನಿನ್ನ ದಾಸನಿಗೆ ಬಲವನು. ರಕ್ಷಿಸು ನಿನ್ನ ದಾಸಿಯ ಮಗನನು. ನಿನ್ನ ನೆರವು ಸಾಂತ್ವನ ನನಗಿದೆ ಎಂದು ನೀಡೊಂದು ಪ್ರಭು ಶುಭ ಸೂಚನೆಯನು. ಅದ ನೋಡಿ ಶತ್ರು ಪಡಲಿ ಲಜ್ಜೆಯನು. ಆತ್ಮೀಯರೇ, ಈ ಕೀರ್ತನೆ ನಮಗೆ ಸಾಂತ್ವನ ಒಂದು ಸೂಚನೆಯ ಕೀರ್ತನೆಯಾಗಿದೆ ಅಂತ ನಾನು ನಿಮಗೆ ಹೇಳಿದೆ. ಒಂದೊಂದೇ ವಾಕ್ಯಗಳನ್ನು ನಾವು ಧ್ಯಾನಿಸೋಣ. ಈ ಭಕ್ತನ ಅರ್ಥನಾದ ಅಥವಾ ಆತನ ಪ್ರಾರ್ಥನೆ ತನ್ನ ಮೊರೆಯನ್ನು ಆಲಿಸಬೇಕು ಮತ್ತು ದೇವರು ಸದುತ್ತರವನ್ನು ಅದಕ್ಕೆ ಕರುಣಿಸಬೇಕು ಎಂಬುದಾಗಿ ಆತನ ಪ್ರಾರ್ಥನೆ. ಹೇ ಪ್ರಭು, ನೀಡೆನಗೆ ಸದುತ್ತರವನು, ಕಿವಿಗೊಡು ದೀನನು ದಲಿತನು ನಾನು ದೀನನು ದಲಿತನು ನಾನು. ಕಾಪಾಡು ಪ್ರಭು, ನಾನಿನ್ನ ಭಕ್ತನು, ಉದ್ಧರಿಸು ನಿನ್ನ ನಂಬಿದ ದಾಸನನು.
ನಾನು ನಿನ್ನನ್ನೇ ನಂಬಿ ಜೀವಿಸ್ತಾ ಇದ್ದೀನಿ. ನನ್ನನ್ನು ಉದ್ಧರಿಸಲು ಕಾಪಾಡಲು ನೀವು ಮಾತ್ರ ಶಕ್ತರಾಗಿದ್ದೀರಿ ಪ್ರಭು. ನೀ ನನಗೆ ದೇವನು, ಕರುಣಿಸೆನ್ನನು. ದಿನವೆಲ್ಲ ಪ್ರಭು ನಿನಗೆ ಮೊರೆ ಇಡುವೆನು. ನಾನು ದಿನವೆಲ್ಲ ನಿನಗೆ ಮೊರೆ ಅಂದರೆ ಪ್ರಾರ್ಥಿಸುವೆನು. ನೀನು ಮಾತ್ರ ನನ್ನನ್ನು ಕರುಣಿಸಲು ಸಾಧ್ಯ. ನಿನ್ನ ದಾಸನಿಗೆ ನೀಡು ಮನದಾನಂದವನು, ನಿನಗೆ ಅಭಿಮುಖವಾಗಿಸಿರುವೆ ಎನ್ನ ಆತ್ಮವನು. ನಾನು ಎಲ್ಲಿ ನೋಡುವೆ? ಕಣ್ಣೆತ್ತಿ ಪರ್ವತವನ್ನೇ ನೋಡುವೆ, ಅಂದರೆ ನಿನ್ನನ್ನೇ ನಾನು ನೋಡುವೆ. ನನಗೆ ಮನದ ಆನಂದವನ್ನು ನೀಡು. ನನ್ನೊಳಗಡೆ ಆನಂದ ಇಲ್ಲ. ನನ್ನ ಆತ್ಮವನ್ನು ನಿನಗೆ ಅಭಿಮುಖವಾಗಿಸಿರುವೆ. ಪ್ರಭು, ನೀನು ದಯಾವಂತನು, ಕ್ಷಮಿಸುವವನು, ಮೊರೆ ಇಡುವವರಿಗೆ ನೀನು ಕೃಪಾಪೂರ್ಣನು. ನಮ್ಮ ದೇವರು ಮೊರೆ ಇಡುವವರಿಗೆ ಕೃಪಾಪೂರ್ಣನು, ದಯಾವಂತನು ಮತ್ತು ಕ್ಷಮಿಸುವವನು. ಕಿವಿಗೊಡು ನನ್ನ ಪ್ರಾರ್ಥನೆಗೆ, ನನ್ನ ವಿಜ್ಞಾಪನೆಗಳ ಕೋರಿಕೆಗೆ. ಸಂಕಟ ಬಂದಾಗ ನಿನಗೆ ಮೊರೆ ಇಡುವೆ, ಸದುತ್ತರ ಪಾಲಿಸುವೆ ಎಂದು ನಂಬಿರುವೆ. ನೋಡಿ, ಕಿವಿಗೊಡು ನನ್ನ ಮೊರೆಗೆ. ನಾವು ಇವತ್ತು ಎಲ್ಲರೂ ಪ್ರೇಯರ್ ಮಾಡ್ತೀವಿ, ಪ್ರಾರ್ಥನೆ ಮಾಡ್ತೀವಿ. ಆ ಪ್ರಾರ್ಥನೆ ದೇವರು ಆಲಿಸ್ತಾರೆ. ಆ ದೃಢ ನಂಬಿಕೆ ನಮ್ಮಲ್ಲಿದೆ. ಸಂಕಟ ಬಂದಾಗ ನಿನಗೆ ಮೊರೆ ಇಡುವೆ. ನಾವು ಕೂಡ ಜಾಸ್ತಿ ರೋಗಗಳು ಬಂದಾಗ, ಸಮಸ್ಯೆಗಳು ಬಂದಾಗ ದೇವರಿಗೆ ಮೊರೆ ಇಡ್ತೀವಿ. ಸದುತ್ತರ ಪಾಲಿಸುವೆ ಎಂದು ನಂಬಿರುವೆ. ನಮ್ಮ ನಂಬಿಕೆ ನಿರೀಕ್ಷೆ ಹುಸಿಯಾಗುವುದಿಲ್ಲ. ದೇವರುಗಳಲ್ಲಿ ಪ್ರಭು ನಿನ್ನಂತವನಿಲ್ಲ, ನಿನ್ನ ಮಹತ್ ಕಾರ್ಯಗಳಿಗೆ ಸಾಟಿಯೇ ಇಲ್ಲ. ಬರುವು ನೀನುಂಟು ಮಾಡಿದ ಸಕಲ ಜನಾಂಗಗಳು, ನಿನ್ನ ನಾಮವನ್ನು ಘನಪಡಿಸಲು ನಿನಗೆ ಅಡ್ಡ ಬೀಳಲು. ಯಾರು ಬರುವರು? ನೀನು ಉಂಟು ಮಾಡಿದ ಜನಾಂಗಗಳು ನಿನ್ನತ್ತಿರ ಬರುವರು, ನಿನಗೆ ಆರಾಧಿಸಲು. ದೇವರುಗಳಲ್ಲಿ ನಿನ್ನಂತವನಿಲ್ಲ ಪ್ರಭು, ನಿನ್ನ ಮಹತ್ ಕಾರ್ಯಗಳಿಗೆ ಸಾಟಿಯೇ ಇಲ್ಲ. ಪ್ರಭು, ನೀನೊಬ್ಬನೇ ದೇವನು, ಅದ್ಭುತ ಶಾಲಿ, ಮಹೋನ್ನತನು. ನಿನ್ನ ಸತ್ಯ ಪಥದಲ್ಲಿ ನಾನು ನಡೆಯುವಂತೆ ಬೋಧಿಸೆನಗೆ ಪ್ರಭು ನಿನ್ನ ಮಾರ್ಗವನು. ನಾನು ಸುಳ್ಳಿನ ಹುಸಿಯ ಹಾದಿಯಲ್ಲಿ ಅಲ್ಲ, ಸತ್ಯ ಪಥದಲ್ಲಿ ನಡೆಯುವಂತೆ ನನಗೆ ಬೋಧಿಸೆನಗೆ ನಿನ್ನ ಹಾದಿಯನು ಪ್ರಭು. ಮತ್ತು ನಿನ್ನ ನಾಮದಲ್ಲಿ ಭಯಭಕ್ತಿ ಇರುವಂತೆ ಅನುಗ್ರಹಿಸೆನಗೆ ನೀ ಏಕಾಗ್ರತೆಯನು. ಇವತ್ತು ಬಹಳ ಅಗತ್ಯವಾದುದು ಏಕಾಗ್ರತೆ. ಮನಸ್ಸಿನಲ್ಲಿ ನಮಗೆ ಬರುವುದು, ಕಾಡುವುದು ಯಾವುದು? ಚಂಚಲ ಮನಸ್ಸು. ಇವತ್ತು ಈ ಮೀಡಿಯಾಗಳಿಂದ, ವಾಟ್ಸಪ್, ಇಮೇಲ್, ಫೇಸ್ಬುಕ್ಕಿಂದ ನಮ್ಮ ಮನಸ್ಸು ಜಾಸ್ತಿ ಚಂಚಲವಾಗ್ತಾ ಇದೆ. ಅದು ಅಚಲವಾಗಿರಬೇಕು. ಪ್ರಾರ್ಥನೆಗೆ ಕೂತ್ಕೊಳ್ಳಲು ಆಗ್ತಾ ಇಲ್ಲ, ದೇವಾಲಯಕ್ಕೆ ಹೋಗಲು ಆಗ್ತಾ ಇಲ್ಲ, ಒಳ್ಳೆ ಕಾರ್ಯ, ಆಧ್ಯಾತ್ಮಿಕ ಕಾರ್ಯ ಮಾಡಲು ಆಗ್ತಾ ಇಲ್ಲ. ಕಾರಣ ನಮ್ಮಲ್ಲಿ ಇರುವ ಚಂಚಲತೆ. ಅದಕ್ಕಾಗಿ ನಾವು ಏನು ಪ್ರೇಯರ್ ಮಾಡಬೇಕು? ನಿನ್ನ ನಾಮದಲ್ಲಿ ಭಯಭಕ್ತಿ ಇರುವಂತೆ ಅನುಗ್ರಹಿಸನೆಗೆ ನೀ ಏಕಾಗ್ರತೆಯನು. ನಾನು 6ರಿಂದ 11 ಮತ್ತೊಮ್ಮೆ ಓದ್ತೀನಿ, ಪ್ರಾರ್ಥನಾ ರೂಪದಲ್ಲಿ ಆಲಿಸಿ. ಕಿವಿಗೊಡು ಪ್ರಭು ನನ್ನ ಪ್ರಾರ್ಥನೆಗೆ, ನನ್ನ ವಿಜ್ಞಾಪನೆಗಳ ಕೋರಿಕೆಗೆ. ಸಂಕಟ ಬಂದಾಗ ನಿನಗೆ ಮೊರೆ ಇಡುವೆ, ಸದುತ್ತರ ಪಾಲಿಸುವೆ ಎಂದು ನಂಬಿರುವೆ. ದೇವರುಗಳಲ್ಲಿ ಪ್ರಭು ನಿನ್ನಂತವನಿಲ್ಲ, ನಿನ್ನ ಮಹತ್ ಕಾರ್ಯಗಳಿಗೆ ಸಾಟಿಯೇ ಇಲ್ಲ. ಬರುವು ನೀನುಂಟು ಮಾಡಿದ ಸಕಲ ಜನಾಂಗಗಳು, ನಿನ್ನ ನಾಮವನ್ನು ಘನಪಡಿಸಲು ನಿನಗೆ ಅಡ್ಡ ಬೀಳಲು. ಪ್ರಭು, ನೀನೊಬ್ಬನೇ ದೇವನು, ಅದ್ಭುತ ಶಾಲಿ, ಮಹೋನ್ನತನು. ನಿನ್ನ ಸತ್ಯ ಪಥದಲ್ಲಿ ನಾ ನಡೆಯುವಂತೆ ಬೋಧಿಸೆನಗೆ ಪ್ರಭು ನಿನ್ನ ಮಾರ್ಗವನು. ನಿನ್ನ ನಾಮದಲ್ಲಿ ಭಯಭಕ್ತಿ ಇರುವಂತೆ ಅನುಗ್ರಹಿಸೆನಗೆ ನೀ ಏಕಾಗ್ರತೆಯನ್ನು. ಖಂಡಿತವಾಗಿ ಈ ಆಶೀರ್ವಾದ ನಮಗೆ ಸಿಕ್ಕೇ ಸಿಗುತ್ತೆ. ನಮ್ಮ ಯಾತನೆಗಳು ಈ ಪ್ರಾರ್ಥನೆಗಳ ಮೂಲಕ ಸಮರ್ಪಿತವಾದಾಗ ಬಿಡುಗಡೆ ನಮಗೆ ಲಭ್ಯವಾಗುತ್ತೆ. ಮುಂದಿನ ವಾಕ್ಯಗಳು, ವಾಕ್ಯ 12. ಮಾಡುವೆ ದೇವ ನಿನ್ನ ಗುಣಗಾನವನ್ನು ಶ್ರದ್ಧೆಯಿಂದ. ನಾವು ದೇವರ ಗುಣಗಾನ ಸುಮ್ಮನೆ ಮಾಡುವುದಲ್ಲ, ಶ್ರದ್ಧೆಯಿಂದ ಮಾಡತಕ್ಕದ್ದು. ಘನಪಡಿಸುವೆ ಸ್ವಾಮಿ ನಿನ್ನ ಶ್ರೀನಾಮವನ್ನು ಅನವರತ. ನಿನ್ನ ನಾಮ ಮಹೋನ್ನತ ನಾಮ, ಸರ್ವಶಕ್ತ ನಾಮ. ನೀ ನನಗೆ ತೋರಿಸಿರುವ ಕರುಣೆ ಮಹತ್ತರವಾದುದಯ್ಯ. ಇವತ್ತು ನಾನು ಬದುಕುಳಿದಿರುವುದೇ ನಿನ್ನ ಕೃಪೆಯಿಂದ, ಕರುಣೆಯಿಂದ. ಅದಕ್ಕಾಗಿ ನೀ ನನಗೆ ತೋರಿಸಿರುವ ಕರುಣೆ ಅಪಾರವಾದುದು, ಮಹತ್ತರವಾದುದಯ್ಯ. ಪಾತಾಳದಿಂದ ನನ್ನ ಪ್ರಾಣವನ್ನು ಉಳಿಸಿದೆ ಅಯ್ಯ. ಎಷ್ಟೋ ಮಂದಿಗೆ ನಮಗಿಂತ ಅನುಭವ ಆಗಿರಬಹುದು. ಅವಘಡದಿಂದ, ಸಾವಿನಿಂದ, ದೇವರು ಕೊರೋನಾದಿಂದ, ಅಮೆರಿಕನಿಂದ ದೇವರು ನಮ್ಮನ್ನು ರಕ್ಷಿಸಿದ್ದಾರೆ. ಅನೇಕ ಬಾರಿ ದೇವರು ನಮ್ಮನ್ನು ಕಾಪಾಡಿದ್ದಾರೆ, ಕರುಣೆ ತೋರಿಸಿದ್ದಾರೆ. ಪಾತಾಳದಿಂದ ಅಂದರೆ ನಾನು ಸತ್ತೋಗ್ಬೇಕಿತ್ತು, ನನ್ನ ಪ್ರಾಣವನ್ನು ನೀನು ಕಾಪಾಡಿದೆ, ಉಳಿಸಿದೆ ಅಯ್ಯ. ಗರ್ವಿಗಳೆದ್ದಿಹರು ದೇವ ನನ್ನ ವಿರುದ್ಧವಾಗಿ. ಗರ್ವಿಗಳು ಎದ್ದಿಹರು ನನ್ನ ವಿರುದ್ಧವಾಗಿ. ನನ್ನ ಪ್ರಾಣಕ್ಕೆ ಕಾದಿಹರು ಕ್ರೂರಿಗಳು ಗುಂಪಾಗಿ.
ನನ್ನ ಪ್ರಾಣಕ್ಕೆ ಕಾದಿಹರು ಕ್ರೂರಿಗಳು ಗುಂಪಾಗಿ, ಕಾಣುತ್ತಿಹರವರು ನಿನ್ನನು ಪ್ರಭು ಅಲಕ್ಷ್ಯವಾಗಿ. ಕಾಣುತ್ತಿಹರವರು ನಿನ್ನನು ಪ್ರಭು ಅಲಕ್ಷ್ಯವಾಗಿ. ಪ್ರಭು ನೀ ದಯಾಳು, ದೇವಾನಿ ಕರುಣಾಮೂರ್ತಿ, ಸಹನಾಶೀಲನು, ಸತ್ಯಸ್ವರೂಪಿ, ಪ್ರೇಮಮೂರ್ತಿ. ಪ್ರಭು ನೀ ದಯಾಳು, ದೇವ ನೀ ಕರುಣಾಮೂರ್ತಿ, ಸಹನಾಶೀಲನು, ಸತ್ಯಸ್ವರೂಪಿ, ಪ್ರೇಮಮೂರ್ತಿ. ನೋಡಿ, ದೇವರ ಗುಣ ಬಹು ಸುಂದರವಾಗಿ ಹೇಳ್ತಾ ಇದ್ದಾನೆ ಕೀರ್ತನಕಾರ. ನೀ ದಯಾಳು ಮತ್ತು ಕರುಣಾಮೂರ್ತಿ, ಸಹನಶೀಲ, ಸತ್ಯಸ್ವರೂಪಿ, ಪ್ರೇಮಮೂರ್ತಿ. ಕಟಾಕ್ಷವಿಟ್ಟು ಕರುಣಿಸೆನ್ನನು, ನೀಡು ನಿನ್ನ ದಾಸನಿಗೆ ಬಲವನು, ರಕ್ಷಿಸು ನಿನ್ನ ದಾಸಿಯ ಮಗನನು. ನಿನ್ನ ನೆರವು ಸಾಂತ್ವನ ನನಗಿದೆ ಎಂದು ನೀಡೊಂದು ಪ್ರಭು ಶುಭ ಸೂಚನೆಯನ್ನು ನೀಡು. ಅದ ನೋಡಿ ಶತ್ರು ಪಡಲಿ ಲಜ್ಜೆಯನು. ಯಾಕೆಂದ್ರೆ ಕೆಲವು ಸರಿ ನಮಗೆ ಅನುಭವ ಆಗುತ್ತೆ, ಈ ದಿನಗಳಲ್ಲಿ ನಾವು ಈ ಲೋಕದಲ್ಲಿರುವಾಗ ಕಷ್ಟ ಸಂಕಟಗಳು ಬಂದಾಗ ದೇವನೆಲ್ಲಿ, ಯಾಕೆ ಶತ್ರುಗಳು ಜಯಶಾಲಿ ಆಗ್ತಾ ಇದ್ದಾರೆ ಎಂಬುದಾಗಿ ನಮ್ಮ ಮನಸ್ಸಿನಲ್ಲಿ ಬರ್ಬೋದು. ಅದಕ್ಕಾಗಿ ಈತ ಹೇಳ್ತಾ ಇದ್ದೇನೆ, ಕೃಪಾ ಕಟಾಕ್ಷವಿಟ್ಟು ಕರುಣಿಸೆನ್ನನು, ನೀಡು ನಿನ್ನ ದಾಸನಿಗೆ ಬಲವನು, ರಕ್ಷಿಸು ನಿನ್ನ ದಾಸಿಯ ಮಗನನು, ನಿನ್ನ ನೆರವು ಸಾಂತ್ವನ ನನಗಿದೆ ಎಂದು ನೀಡೊಂದು ಪ್ರಭು ಶುಭ ಸೂಚನೆಯನು. ಅದ ನೋಡಿ ಶತ್ರು ಪಡಲಿ ಲಜ್ಜೆಯನು. ಯಾಕೆಂದರೆ ನಮ್ಮ ದೇವರು ಕೈ ಬಿಡುವ ದೇವರು ಅಲ್ಲ, ನಮ್ಮನ್ನು ರಕ್ಷಿಸುವ ದೇವರು, ನಮ್ಮನ್ನು ಕರುಣೆಯಿಂದ ಕ್ಷಮಿಸುವ ದೇವರವರಾಗಿದ್ದಾರೆ. ಮುಂದಿನ ಕೀರ್ತನೆ 87. ಸಿಯೋನ್ ನಗರಿ ದೇವ ಜನರೆಲ್ಲರ ಮಾತೃಭೂಮಿ. ಇಲ್ಲಿ ಕೇವಲ 7 ಕೀರ್ತನೆ, 7 ವಾಕ್ಯಗಳಿವೆ. ಪವಿತ್ರ ಪರ್ವತದಲ್ಲಿ ಕರ್ತನು ಸ್ಥಾಪಿಸಿಹನು ತನ್ನ ನಗರವನು, ಯಾಕೋಬ ವಂಶದ ಸಕಲ ನಿವಾಸಿಗಳಿಗಿಂತ ಸಿಯೋನ್ ದ್ವಾರಗಳು ಆತನಿಗೆ ಸುಪ್ರೀತ. ದೈವ ಶ್ರೀನಗರವೇ ಕೇಳು ಇವನ್ನು, ನಿನ್ನ ಕುರಿತ ಅತಿಶಯೋಕ್ತಿಗಳನ್ನು. ನನಗೆ ಮಣಿಯುವ ರಾಷ್ಟ್ರಗಳಲ್ಲಿ ಈಜಿಪ್ಟ್, ಬಾಬೆಲ್ ದೇಶಗಳನ್ನು ಲೆಕ್ಕಿಸುವೆ. ಜೆರುಸಲೇಮಿನ ನಿವಾಸಿಗಳಲ್ಲಿ ಫಿಲಿಸ್ಟಿಯಾ, ಟೈರ್, ಎಥಿಯೋಪಿಯ ಜನ ಸೇರಿವೆ. ಸಕಲ ಜನಾಂಗಗಳ ಜನನಿ ಸಿಯೋನ್ ನಗರವೇ, ಅದನ್ನು ಸ್ಥಾಪಿಸಿದವ ಪರಾತ್ಪರ ಪ್ರಭುವೇ. ಪ್ರಭು ಪಟ್ಟಿ ಮಾಡುವಾಗ ಸಕಲ ಜಾತಿ ಜನಾಂಗಗಳನ್ನು ನಿನ್ನ ಜನಾಂಗವೆಂದೇ ಪರಿಗಣಿಸುವನು ಪ್ರತಿಯೊಂದನು. ಗಾಯಕ ನರ್ತಕರು ಹಾಡುವರಿ ಹಾಡ, ನಮ್ಮೆಲ್ಲರ ಜೀವ ದೊರೆತೆ ನೀನೇ ನೋಡ. ಸಿಯೋನ್ ನಗರಿ 2 ಅರ್ಥ ಇಲ್ಲಿದೆ. ಒಂದು, ಸ್ವರ್ಗ, ದೇವರು ವಾಸಿಸುವ ಸ್ಥಳ ಸಿಯೋನ್ ಅನ್ಬಹುದು. ಇನ್ನೊಂದು, ಈ ನಗರಿ ಜೆರುಸಲೇಮ್ ಕೂಡ ನಾವು ನೋಡ್ತೀವಿ, ನೂತನ ಜೆರುಸಲೇಮ್ ಮತ್ತು ಈ ಪ್ರಸ್ತುತ ಜೆರುಸಲೇಮ್. ಅಂದರೆ ಜೆರುಸಲೇಮ್ ಒಂದು ಸಿಟಿ, ದೇವರ ಒಂದು ಸ್ಥಳ. ಸಿಯೋನ್ ನಗರಿ ಅಂದರೆ ಸ್ವರ್ಗದಂತ ಪ್ರಜ್ವಲಿಸುವಂತ ನಗರಿ, ಆಶೀರ್ವಾದದ ನಗರಿ. ಈ ಸಿಯೋನ್ ನಗರಿ ದೇವ ಜನರೆಲ್ಲರ ಮಾತೃಭೂಮಿ. ಹೇಗೆ ದೇವರು ಇದನ್ನು ಆರಿಸಿಕೊಂಡ್ರು, ಹಾಗೇ ದೇವರು ಸರ್ವರಿಗೂ ಈ ಒಂದು ಸ್ಥಳ ಆಶೀರ್ವಾದದ ಸ್ಥಳವಾಗುತ್ತೆ. ನಮಗೆ ನಮ್ಮ ಈ ಜೀವನ ಮುಗಿದ ನಂತರ ಆಶೀರ್ವಾದದ ಸ್ಥಳ ನಮ್ಮ ಸ್ವರ್ಗ ಅಥವಾ ಶಾಶ್ವತ, ನಮಗೆ ಆತ ದಯಪಾಲಿಸುವ ಜೀವ. ಪವಿತ್ರ ಪರ್ವತದಲ್ಲಿ ಕರ್ತನು ಸ್ಥಾಪಿಸಿಹನು ತನ್ನ ನಗರವನು, ಯಾಕೋಬ ವಂಶದ ಸಕಲ ನಿವಾಸಿಗಳಿಗಿಂತ ಸಿಯೋನ್ ದ್ವಾರಗಳು ಆತನಿಗೆ ಸುಪ್ರೀತ. ಯಾಕಂದ್ರೆ ಆ ದ್ವಾರ, ಸ್ವರ್ಗದ ದ್ವಾರಗಳು ಆತನಿಗೆ ಸುಪ್ರೀತ. ದೈವ ಶ್ರೀನಗರವೇ ಕೇಳು ಇವನ್ನು, ನಿನ್ನ ಕುರಿತ ಅತಿಶಯೋಕ್ತಿಗಳನ್ನು, ಸಿಯೋನ್ ನಗರಿಯ ಕುರಿತು ಅತಿಶಯೋಕ್ತಿಗಳನ್ನು. ನನಗೆ ಮಣಿಯುವ ರಾಷ್ಟ್ರಗಳಲ್ಲಿ ಈಜಿಪ್ಟ್, ಬಾಬೆಲ್ ದೇಶಗಳನ್ನು ಲೆಕ್ಕಿಸುವೆ. ಜೆರುಸಲೇಮಿನ ನಿವಾಸಿಗಳಲ್ಲಿ ಫಿಲಿಸ್ಟಿಯ, ತೈರ್, ಎಥಿಯೋಪಿಯ ಜನ ಸೇರಿವೆ. ಸಕಲ ಜನಾಂಗಗಳ ಜನನಿ ಸಿಯೋನ್ ನಗರವೇ, ಅದನ್ನು ಸ್ಥಾಪಿಸಿದವ ಪರಾತ್ಪರ ಪ್ರಭುವೇ. ಅಂದರೆ ದ ಕ್ರಿಯೇಟರ್ ಇಸ್ ಗಾಡ್. ನಾವು ಈ ಕ್ರಿಯೇಷನ್ ಅಂದರೆ ಸೃಷ್ಟಿಕರ್ತ ಮತ್ತು ಸೃಷ್ಟಿ ಎರಡಿದೆ. ಸೃಷ್ಟಿಕರ್ತ ದೇವರು, ಈ ಸೃಷ್ಟಿಕರ್ತ ದೇವರಿಗೆ ಏನೆಲ್ಲ ಮಾಡಬೇಕು ದೇವರಿಗೆ ತಿಳಿದಿದೆ. ಅದಕ್ಕಾಗಿ ಪ್ರಭು ಪಟ್ಟಿ ಮಾಡುವಾಗ ಸಕಲ ಜಾತಿ ಜನಾಂಗಗಳನ್ನು ನಿನ್ನ ಜನಾಂಗವೆಂದೇ ಪರಿಗಣಿಸುವನು ಪ್ರತಿಯೊಂದನ್ನು. ಏಕೆಂದರೆ ಪ್ರತಿಯೊಂದು ಅದು ಪ್ರಭುವಿನಿಂದಲೇ, ನಿನ್ನಿಂದಲೇ. ಗಾಯಕ ನರ್ತಕರು ಹಾಡುವರಿ ಹಾಡ, ನಮ್ಮೆಲ್ಲರ ಜೀವ ದೊರತೆ ನೀನೇ ನೋಡ. ನಮ್ಮೆಲ್ಲರ ಜೀವದ ಹೊರತೆ ಅಂದರೆ ದೇವರು ನಮಗೆ ಜೀವ ಕೊಟ್ಟ ಸ್ಥಳ ನೀನೇ ಸ್ವಾಮಿ, ನಿನ್ನ ನಗರವೇ ಸ್ವಾಮಿ.
ನಿನ್ನ ಸ್ವರ್ಗವೇ ಸ್ವಾಮಿ, ಏಕೆಂದರೆ ನೀನಿಲ್ಲದೆ ನಾನಿಲ್ಲ ಸ್ವಾಮಿ. ಹೌದು ಆತ್ಮೀಯ ಸಹೋದರ ಸಹೋದರಿಯರೇ, ನಾವು ಕೂಡ ನಮ್ಮ ಜೀವನದಲ್ಲಿ ಪ್ರಭುವಿಗೆ ವಿಧೇಯರಾಗಿ ಬಾಳಬೇಕು, ಪ್ರಭುವಿನ ಮಾತುಗಳನ್ನು ಆಲಿಸಬೇಕು ಮತ್ತು ಯೇಸು ಪ್ರಭುವಿನ ಹಾದಿಯಲ್ಲಿ ನಾವು ಜೀವಿಸಬೇಕು. ಸತ್ಯ ದೇವರನ್ನು ನಾವು ಅರಿತುಕೊಳ್ಳಬೇಕು ಮತ್ತು ಆ ಸತ್ಯ ವಾಕ್ಯಗಳನ್ನು ನಂಬಬೇಕು, ವಿಶ್ವಾಸಿಸಬೇಕು. 88ನೇ ಕೀರ್ತನೆ ವಾಕ್ಯಗಳು 1-18 ಇದರಲ್ಲಿವೆ. ಇದು ಮರಣಾಪತ್ತಿನಲ್ಲಿರುವವನ ಪ್ರಲಾಪನೆ, ಮರಣದ ಆಪತ್ತಿನಲ್ಲಿರುವವನ ಒಂದು ಪ್ರಲಾಪನೆ. ನಾವು ಓದೋಣ. ಪ್ರಭು ಜೀವೋದ್ಧಾರಕನೇ, ಕೇಳು, ನಿನಗೆ ಮೊರೆ ಇಡುವೆ. ಹಗಲಿರುಳು ನನ್ನ ಯೋಚನೆ ನಿನ್ನ ಬಳಿ ಸೇರಲಿ, ನನ್ನ ಕೂಗು ನಿನ್ನ ಕಿವಿಗೆ ಬೀಳಲಿ. ಸಂಕಟದಿಂದ ತುಂಬಿದೆ ನನ್ನ ಜೀವನ, ಪಾತಾಳವ ಸಮೀಪಿಸಿದೆ ನನ್ನ ಪ್ರಾಣ. ನಾನಿರುವೆ ಸಮಾಧಿ ಸೇರಲಿರುವವರಂತೆ, ಇರುವೆ ಶಕ್ತಿ ಇಲ್ಲದ ನರಮಾನವರಂತೆ, ಇರುವೆ ಹತನಾಗಿ ಸಮಾಧಿ ಸೇರಿದವನಂತೆ, ಮೃತರಾದವರೊಳು ನಿರಾಕೃತನಾದವನಂತೆ, ನಿನ್ನ ನೆನಕೆಯಿಂದ ಅಳಿದು ಹೋದವನಂತೆ, ನಿನ್ನ ಪಾಲನೆಯಿಂದ ದೂರವಾದವನಂತೆ. ದಬ್ಬಿರುವೆ ನೀನೆನ್ನನು ಅಧೋಲೋಕಕ್ಕೆ, ಅಗಾಧ ಸ್ಥಳಕ್ಕೆ, ಗಾಢ ಅಂಧಕಾರಕ್ಕೆ. ನಿನ್ನ ಕಡು ಕೋಪ ಎರಗಿ ಬಿಟ್ಟಿದೆ ನನ್ನ ಮೇಲೆ, ನನ್ನ ಬಾಧಿಸುತ್ತಿವೆ ಅದರ ಕಲ್ಲೋಲ ಮಾಲೆ. ಆಪ್ತರು ಹೇಸಿ ದೂರ ಸರಿಯುವಂತೆ ಮಾಡಿರುವೆ, ಬಂಧಿತನಾದ ನಾನು ಬಿಡಿಸಿಕೊಳ್ಳಲಾಗದಿರುವೆ. ಮಬ್ಬಾಗಿ ಹೋಗುವೆ ಕಣ್ಗಳು, ಬಾಧೆಯಿಂದ ಪ್ರಭು ಕೈಯೊಡ್ಡಿ ಮೊರೆಯಿಡುತ್ತಿರುವೆ ಸದಾ. ಮೃತರು ನಿನ್ನ ಅದ್ಭುತಗಳನ್ನು ಮೆಚ್ಚುವುದುಂಟೆ, ಸತ್ತ ಜನರೆದ್ದು ನಿನ್ನ ಸ್ತುತಿಸುವುದುಂಟೆ. ಸಾರುವುದುಂಟೆ ಸಮಾಧಿಯಲ್ಲಿ ನಿನ್ನ ಕೃಪೆಯನ್ನು, ಅದೋ ಲೋಕದಲ್ಲಿ ನಿನ್ನ ಪ್ರಾಮಾಣಿಕತೆಯನ್ನು. ತಿಳಿವರೆ ನಿನ್ನ ಪವಾಡಗಳನ್ನು ಇರುಳ ನಿಶೆಯೊಳು, ನಿನ್ನ ನ್ಯಾಯ ನೀತಿಯನ್ನು ಮರೆವ ಲೋಕದೊಳು. ನಾನಾದರೂ ಪ್ರಭು ಮೊರೆಯಿಡುವೆ ನಿನಗೆ, ಉದಯದಲ್ಲೇ ಸೇರುವುದೆನ್ನ ಜಪ ನಿನ್ನ ಸನ್ನಿಧಿಗೆ. ಪ್ರಭು ನನ್ನ ತಳ್ಳಿ ಬಿಟ್ಟೆ ಏಕೆ, ಮುಖವನ್ನು ತಿರುಗಿಸಿಕೊಂಡೆ ಏಕೆ. ಬಾಲ್ಯದಿಂದಲೂ ಬಾಧಿತನು ಮೃತಪ್ರಾಯನು, ನಿನ್ನ ದಂಡನೆ ಸಹಿಸಿ ಸೊರಗಿದವನು ನಾನು. ನನ್ನನ್ನು ಆವರಿಸಿಕೊಂಡಿದೆ ನಿನ್ನ ಕಡು ಕೋಪಾಗ್ನಿಯು, ನನ್ನ ಹಾಳು ಮಾಡುತ್ತಿದೆ ನಿನ್ನ ಭಯಂಕರ ದಾಳಿಯು. ದಿನವೆಲ್ಲ ನನ್ನನ್ನು ಅವು ಸುತ್ತುಗಟ್ಟಿವೆ, ಪ್ರವಾಹದಂತೆ ಎನ್ನ ಮೇಲೆ ಹರಿಯುತ್ತಿವೆ. ಬಂಧು ಮಿತ್ರರನ್ನು ನನ್ನಿಂದ ದೂರ ಮಾಡಿರುವೆ, ಅಂಧಕಾರದೊಡನೆ ಸಂಗಾತಿಯನ್ನಾಗಿಸಿರುವೆ. ಆತ್ಮೀಯರೇ, ಈ ಕೀರ್ತನೆ ಒಂದು ಪ್ರಲಾಪನೆ ಅಂದರೆ ಲೆಮೆಂಟೇಷನ್ ಅಂತೀವಿ ನಾವು. ಪ್ರಲಾಪಗಳು ಅಂತೇಳಿ ಒಂದು ಪುಸ್ತಕ ಇದೆ. ಕೀರ್ತನೆಯಲ್ಲಿಯೂ ಕೂಡ ನೀವು ನೋಡ್ತೀರಿ, ಆನಂದ, ಪ್ರಲಾಪನೆ, ದುಃಖ ಅಥವಾ ಶೋಕ, ಇದೆಲ್ಲವನ್ನು ನಾವು ನೋಡ್ತಾ ಇದ್ದೀವಿ. ಅಂದರೆ ನಮ್ಮ ಪ್ರಾರ್ಥನೆಯಲ್ಲಿ ಎಲ್ಲ ಮಿಳಿತವಾಗಿವೆ, ಅಂದರೆ ಮಿಕ್ಸ್ ಆಗಿದೆ. ಕೆಲವು ಸರಿ ನಾವು ಸ್ತುತಿ ಹಾಡುಗಳಾಡ್ತೀವಿ, ಕೆಲವು ಸರಿ ದುಃಖದ ಹಾಡುಗಳನ್ನು ಆಡ್ತೀವಿ, ಕೆಲವು ಸರಿ ಆತ್ಮರ ಹಾಡುಗಳನ್ನು ಆಡ್ತೀವಿ. ಅಂದರೆ ನಮ್ಮಲ್ಲಿ ಕೂಡ ಇಂಥ ಭಾವನೆಗಳು ಬರಲು ಸಾಧ್ಯ. ನಾವು ಮನುಷ್ಯರು, ನಮ್ಮ ಭಾವನೆಗಳು ಅನೇಕ ಬಾರಿ ಈ ರೀತಿಯಾಗಿ ನಾವು ವ್ಯಕ್ತಪಡಿಸ್ತೀವಿ. ಕೀರ್ತನೆಗಳಲ್ಲೂ ಕೂಡ ಈ ಭಾವಗಳನ್ನು ನಾವು ನೋಡಬಹುದು. ಆದರೆ ಇಲ್ಲಿ ದೇವರ ಮೇಲೆ ಫೋಕಸ್, ಎಲ್ಲ ಕೀರ್ತನೆಗಳು ಸರ್ವೇಶ್ವರ ಸ್ವಾಮಿಯ ಮೇಲೆ ಒಂದು ಕೇಂದ್ರೀಕೃತವಾಗಿರುವಂಥದ್ದು ಮತ್ತು ಆ ಭಕ್ತನ ಅರ್ಥನಾದ ಅಥವಾ ಕೀರ್ತನಕಾರನ ಅರ್ಥನಾದವನ್ನು ಈ ಒಂದು ಪ್ರತಿಬಿಂಬಿಸುವಂಥದ್ದಾಗಿದೆ. ಅದಕ್ಕಾಗಿ ಮರಣದ ಆಪತ್ತಿನಲ್ಲಿರುವವನ ಪ್ರಲಾಪನೆ, ನಾವು ಮರಣದ ಆಪತ್ತಿನಲ್ಲಿದ್ದಾಗ ಹೇಗೆ ಪ್ರಲಾಪಿಸುತ್ತೇವೆ, ನಮಗೆ ಮರಣ ಬರುತ್ತೆ ಅಂತ ತಿಳಿದಾಗ ಹೇಗೆ ಆಗ್ಬಹುದು ನಮ್ಮ ಒಂದು ಆಲೋಚನಾ ಲಹರಿ. ಪ್ರಭು ಜೀವೋದ್ಧಾರಕನೇ ಕೇಳು, ನಿನಗೆ ಮೊರೆ ಇಡುವೆ ಹಗಲಿರುಳು. ಯಾವಾಗ ನಾವು ಹಗಲಿರುಳು ಮೊರೆ ಇಡುತ್ತೇವೆ, ಯಾವಾಗ ನಾವು ಹಾಸಿಗೆಯಲ್ಲಿರ್ತೀವಿ, ಯಾವಾಗ ನಾವು ರೋಗಿಗಳಾಗಿರ್ತೀವಿ, ಹಗಲಿರುಳು ನಾವು ಮೊರೆ ಇಡ್ತೀವಿ. ನನ್ನ ಯೋಚನೆ ನಿನ್ನ ಬಳಿ ಸೇರಲಿ, ನನ್ನ ಕೂಗು ನಿನ್ನ ಕಿವಿಗೆ ಬೀಳಲಿ. ನನ್ನ ಯೋಚನೆಗೆ ನನಗೆ ಸೌಖ್ಯ ಬೇಕು, ಬಿಡುಗಡೆ ಬೇಕು, ಜೀವ ಬೇಕು, ರಕ್ಷಣೆ ಬೇಕು. ನನ್ನ ಕೂಗು ನನಗೆ ಆಶೀರ್ವಾದ ಮಾಡಲು ನೀನು ಬರಬೇಕು, ನನ್ನನ್ನು ರಕ್ಷಿಸಬೇಕು. ನನ್ನ ಕೂಗು ಕಿವಿಗೆ ಬೀಳಲಿ. ಸಂಕಟದಿಂದ ತುಂಬಿದೆ ನನ್ನ ಜೀವನ, ಅನೇಕ ಸಂಕಟಗಳು ನನ್ನ ಜೊತೆಗೆ ಇವೆ.
ಪಾತಾಳವ ಸಮೀಪಿಸಿದೆ ನನ್ನ ಪ್ರಾಣ, ಪಾತಾಳವ ಸಮೀಪಿಸಿದೆ ನನ್ನ ಪ್ರಾಣ. ನಾನಿರುವೆ ಸಮಾಧಿ ಸೇರಲಿರುವವರಂತೆ. ನೋಡಿ ಏನಾಗಿದೆ ಇವತ್ತು, ಸಮಾಧಿ ಸೇರಲಿರುವವರಂತೆ ಇರಬಹುದು. ಮರಣಾಂತಿಕ ಕಾಯಿಲೆಗಳು, ಬ್ಲಡ್ ಕ್ಯಾನ್ಸರ್, ಕೊನೆಯ ಸ್ಟೇಜಲ್ಲಿರುವ ಕಾಯಿಲೆಗಳು ಅನೇಕ ಬಾರಿ ನಮ್ಗೆ ಗೊತ್ತಿಲ್ಲದಂತೆ ದೇಹದೊಳಗಡೆ ನಮ್ಮ ಎಲ್ಲ ಶಕ್ತಿಯನ್ನು ಕುಬ್ಜವಾಗಿಸುವಂಥದ್ದು. ಸಂಕಟದಿಂದ ತುಂಬಿದೆ ನನ್ನ ಜೀವನ, ಪಾತಾಳವ ಸಮೀಪಿಸಿದೆ ನನ್ನ ಪ್ರಾಣ. ನಾನಿರುವೆ ಸಮಾಧಿ ಸೇರಲಿರುವವರಂತೆ, ಇರುವೆ ಶಕ್ತಿ ಇಲ್ಲದ ನರಮಾನವರಂತೆ. ನಾವು ಎಷ್ಟು ಈ ಲೋಕದಲ್ಲಿ ಮೆರೆಯಬಹುದು, ಎಷ್ಟು ನಾವು ಅನಾಹುತಗಳನ್ನು ಸೃಷ್ಟಿಸಬಹುದು, ಮಾಡಬಹುದು. ಆದರೆ ನಮಗೆ ಅನಾಹುತ ಬಂದಾಗ, ನಮ್ಮ ಶಕ್ತಿ ಕುಂದಿದಾಗ, ನಾವು ಹಾಸಿಗೆಯಲ್ಲಿ ಮಲಗಿದಾಗ, ನಮಗೆ ಏನನ್ನು ಮಾಡಲಾಗದಾಗ, ಅಥವಾ ಬೇರೆಯವರ ಮೇಲೆ ನಾವು ಹೊಂದಿಕೊಂಡಿರುವಾಗ ಯೋಚನೆ ಮಾಡಿ, ನಾನಿರುವೆ ಸಮಾಧಿ ಸೇರಲಿರುವವರಂತೆ, ಇರುವೆ ಶಕ್ತಿ ಇಲ್ಲದ ನರಮಾನವರಂತೆ. ನಮ್ಮ ಒಂದು ನರ ಕಟ್ಟಾದರೆ 24 hours ಬೆಡ್ಡಲ್ಲಿ, ಒಂದು ಬ್ರೈನ್ ಕ್ಲಾಟ್ ಆದರೆ ಒಂದು ಸೈಡ್ ಹೋಗ್ಬಿಡುತ್ತೆ. ಮನುಷ್ಯ ನೀನು ಏತರವನು, ನೀನು ಅಹಂಕಾರದಿ, ಸ್ವಾರ್ಥದಿ, ಗರ್ವದಿ ಮೆರೆಯಲು ಇರುವೆ ಹತನಾಗಿ ಸಮಾಧಿ ಸೇರಿದವನಂತೆ, ಮೃತರಾದವರುಳು ನಿರಾಕೃತನಾದವನಂತೆ, ನಿನ್ನ ನೆನಕೆಯಿಂದ ಅಳಿದು ಹೋದವನಂತೆ, ನಿನ್ನ ಪಾಲನೆಯಿಂದ ದೂರವಾದವನಂತೆ. ನೋಡಿ, ಇರುವೆ ಹತನಾಗಿ ಸಮಾಧಿ ಸೇರಿದವನಂತೆ. ನನ್ನ ಆ ಭಾವನೆ ಆಗ್ತಾ ಇದೆ, ಸಮಾಧಿ ಸೇರುವವನಂತಾಗಿದ್ದೀನಿ, ಮೃತರಾದವರುಳು ನಿರಾಕೃತನಾದವಂತಿದ್ದೀನಿ, ನಿನ್ನ ನೆನಕೆಯಿಂದ ಅಳಿದು ಹೋದವನಂತೆ. ಯಾಕಂದ್ರೆ ನೀನು ನನ್ನನ್ನು ಮರೆತು ಬಿಡ್ತೀಯ ಅಂತೇಳಿ, ಅಂತ ಮರೆತು ಬಿಟ್ಟಿದ್ಯಾ ಅಂತೇಳಿ ನನಗೆ ಭಾವನೆ ಆಗ್ತಾ ಇದೆ. ನಿನ್ನ ಪಾಲನೆಯಿಂದ ದೂರವಾದವನಂತೆ, ಎಲ್ಲೋ ನಾನು ನಿನ್ನ ಪಾಲನೆ ಕಳ್ಕೊಂಡಿದ್ದೀನಿ ಅಂತ ಆಗ್ಬಿಡುತ್ತೆ. ದಬ್ಬಿರುವೆ ನೀನೆನ್ನನ್ನು ಅಧೋಲೋಕಕ್ಕೆ, ಅಗಾಧ ಸ್ಥಳಕ್ಕೆ, ಗಾಢ ಅಂಧಕಾರಕ್ಕೆ. ನನ್ನ ಅನುಭವ ಏನಾಗುತ್ತೆ, ಮರಣಾಪತ್ನಲ್ಲಿ ನನ್ನನ್ನು ಎಲ್ಲೋ ದಬ್ಬಿ ಬಿಟ್ಟ ಹಾಗೆ, ಅಧೋಲೋಕಕ್ಕೆ, ಅಗಾಧ ಸ್ಥಳಕ್ಕೆ ಅಥವಾ ಗಾಢ ಅಂಧಕಾರಕ್ಕೆ. ಅಂದ್ರೆ ಒಂದರ್ಥದಲ್ಲಿ ಈ ರೋಗ ರುಜಿನಗಳು, ಚಿಂತೆ, ಬೇನೆ, ಬವಣೆಗಳು, ದುಃಖಗಳು, ಶೋಕಗಳು ಒಂಥರ ಗಾಢ ಅಂಧಕಾರಕ್ಕೆ ನಮ್ಮನ್ನು ತಳ್ಳುತ್ತೆ. ಸಡನ್ ಆಗಿ ಆದ ಒಂದು ಅಪಘಾತ ಅಥವಾ ಹಾರ್ಟ್ ಅಟ್ಯಾಕ್ ಗಾಢ ಅಂಧಕಾರಕ್ಕೆ ನಮ್ಮನ್ನು ತಳ್ಳುತ್ತೆ. ದೇವ ನಮ್ಮ ಕೈ ಬಿಡಬೇಡ, ದೇವ ನನ್ನ ಮರಣದ ಆಪತ್ತಿನಲ್ಲಿ ನನ್ನ ಜೊತೆಗಿರು, ನನಗೆ ಆ ವಿಶ್ವಾಸ ಕೊಡು, ಪ್ರಾರ್ಥನೆ ಕೊಡು, ಶಕ್ತಿ ಕೊಡು, ನನ್ನನ್ನು ನಾಶವಾಗಲು ಬಿಡಬೇಡ. ನಿನ್ನ ಕಡುಕೋಪ ಎರಗಿ ಬಿಟ್ಟಿದೆ ನನ್ನ ಮೇಲೆ, ನನ್ನ ಬಾಧಿಸುತ್ತಿವೆ ಅದರ ಕಲ್ಲೋಲ ಮಾಲೆ. ನೋಡಿ, ಇವತ್ತು ನಾನು ಅನುಭವಿಸ್ತಾ ಇದ್ದೀನಿ ಇದೆಲ್ಲ. ಏನಾಗ್ತಾ ಇದೆ, ಎಲ್ಲೋ ನಿನ್ನ ಕಡುಕೋಪ ಎರಗಿ ಬಿಟ್ಟಿದೆ, ಎಲ್ಲೋ ನನಗೆ ಅದು ಬಾಧಿಸ್ತಾ ಇದೆ. ಆಪ್ತರು ಹೇಸಿ ದೂರ ಸರಿಯುವಂತೆ ಮಾಡಿರುವೆ, ಬಂಧಿತನಾದ ನಾನು ಬಿಡಿಸಿಕೊಳ್ಳಲಾಗದಿರುವೆ. ಆಪ್ತರು ಹೇಸಿ ದೂರ ಸರಿಯುವಂತೆ ಮಾಡಿರುವೆ, ಆಪ್ತರು ಹೇಸಿ ದೂರ ಸರಿಯುವಂತೆ ಮಾಡಿರುವೆ, ಬಂಧಿತನಾದ ನಾನು ಬಿಡಿಸಿಕೊಳ್ಳಲಾಗದಿರುವೆ. ಮಬ್ಬಾಗಿ ಹೋಗಿವೆ ಕಣ್ಗಳು ಬಾಧೆಯಿಂದ, ಪ್ರಭು ಕೈಯೊಡ್ಡಿ ಮೊರೆ ಇಡುತ್ತಿರುವೆ ಸದಾ. ಮೃತರು ನಿನ್ನ ಅದ್ಭುತಗಳನ್ನು ಮೆಚ್ಚುವುದುಂಟೆ, ಸತ್ತ ಜನರೆದ್ದು ನಿನ್ನ ಸ್ತುತಿಸುವುದುಂಟೆ. ನೋಡಿ ಏನ್ ಹೇಳ್ತಾ ಇದೆ, ಆಪ್ತರು ಏಸಿ ದೂರ ಸರಿಯುವಂತೆ ಮಾಡಿರುವೆ. ಇವತ್ತು ಆಪ್ತರು ಕೂಡ ನನ್ನ ಹತ್ರ ಬರ್ತಾ ಇಲ್ಲ. ಬಂಧಿತನಾದ ನಾನು ಬಿಡಿಸಿಕೊಳ್ಳಲಾಗದಿರುವೆ ಅಂದ್ರೆ ಈ ರೋಗದಲ್ಲಿ ಬಂಧಿತನಾಗಿದ್ದೀನಿ, ಹೊರಗಡೆ ಬರಲಾಗ್ತಿಲ್ಲ. ಮಬ್ಬಾಗಿ ಹೋಗಿವೆ ಕಣ್ಗಳು ಬಾಧೆಯಿಂದ, ಪ್ರಭು ಕೈಯೊಡ್ಡಿ ಮೊರೆ ಇಡುತ್ತಿರುವೆ ಸದಾ. ನಾನು ನಿನ್ಗೆ ಮೊರೆ ಇಡ್ತಾ ಇದ್ದೀನಿ, ನನ್ನ ಜೀವನವೇ ನಾಶವಾದ ಅನುಭವ ಆಗ್ತಾ ಇದೆ, ನನ್ನ ಅರ್ಥನಾದ ಆ ಹೃದಯದ ಆ ವೇದನೆಯನ್ನು ಆಲಿಸಯ್ಯ. ಮೃತರು ನಿನ್ನ ಅದ್ಭುತಗಳನ್ನು ಮೆಚ್ಚುವುದುಂಟೆ, ಸತ್ತ ಜನರೆದ್ದು ನಿನ್ನ ಸ್ತುತಿಸುವುದುಂಟೆ. ನೋಡಿ, ಮೃತರು ನಿನ್ನ ಅದ್ಭುತಗಳು ನೋಡಲು ಆಗುವುದಿಲ್ಲ ಮತ್ತು ಸತ್ತವರೆದ್ದು ಸ್ತುತಿಸಲು ಆಗುವುದಿಲ್ಲ. ಆದ್ದರಿಂದ ಇವತ್ತು ನಾನು ಏನ್ ಮಾಡಬೇಕು, ಸ್ತುತಿಸಬೇಕು, ಆರಾಧಿಸಬೇಕು, ದೇವರನ್ನು ಮಹಿಮೆ ಪಡಿಸಬೇಕು. ಅದರಿಂದ ಮೃತರಾದ ನಂತರ ಅಂದ್ರೆ ಶಕ್ತಿ ಗುಂದಿದ ನಂತರ, ಕಳೆ ಗುಂದಿದ ನಂತರ ಅಥವಾ ಕೈಕಾಲು ನಾಲೆಗೆ ಬಿದ್ದು ಹೋದ ನಂತರ ಆಗದು. ನೀನು ಜೀವಂತ ಇರುವಾಗ ದೇವರನ್ನು ಸ್ತುತಿಸು. ಕೀರ್ತನೆ 115 ಹೇಳ್ತಾರೆ. ಕೀರ್ತನೆ 115 ವಾಕ್ಯ ನೋಡಿ, ಕೀರ್ತನೆ 115 ವಾಕ್ಯ 17. ಸ್ತುತಿಸುವುದಿಲ್ಲ ಸತ್ತವರಾರು ಪ್ರಭುವನು, ಕೀರ್ತಿಸರು ಪಾತಾಳಕ್ಕಿಳಿಯುವವರು ಆತನನು. ನಾವಾದರೂ ಪ್ರಭುವನ್ನು ಹೊಗಳಿ ಹಾಡುವೆವು, ಇಂದಿಗೂ ಎಂದೆಂದಿಗೂ ಹೊಗಳಿ ಹಾಡುವೆವು. ಅಲ್ಲೆಲೂಯ. ನೋಡಿ, ಯಾರು ಸ್ತುತಿಸಲಾಗುವುದಿಲ್ಲ.
ಆಮೇಲೆ ಸಿರಾಕನ ಗ್ರಂಥ 17ನೇ ಅಧ್ಯಾಯ ವಾಕ್ಯ 18 ಹೇಳುತ್ತೆ, ಕೃತಜ್ಞತಾ ಸ್ತುತಿ ಇರುವುದಿಲ್ಲ ಜೀವಿಸದೇ ಇರುವವನಲ್ಲಿ. ಅವನಲ್ಲಿ ಏನಾಗುತ್ತೆ? ಅಂಥವರಲ್ಲಿ ಲಯವಾಗುತ್ತದೆ ಮೃತರಾದವರಲ್ಲಿ. ಯಾವುದು ಸ್ತುತಿ? ಸರ್ವೇಶ್ವರನನ್ನು ತೊರೆದು ಬಿಡುವವನು ಅವನು ನಾಶವಾಗುತ್ತಾನೆ, ಸರ್ವೇಶ್ವರನನ್ನು ಸ್ತುತಿಸುವವನು ಅವನು ಜೀವಂತನು ಮತ್ತು ಆರೋಗ್ಯಶಾಲಿ. ಅದರಿಂದ ಇವತ್ತು ನಾವು ದೇವರನ್ನು ಸ್ತುತಿಸಬೇಕು, ಆರಾಧಿಸಬೇಕು, ಮಹಿಮೆ ಪಡಿಸಬೇಕು. ಅನೇಕ ಕೀರ್ತನೆಗಳು ಸ್ತುತಿಯ ಕುರಿತು ನಮಗೆ ಬಹಳ ಸ್ಫುಟವಾಗಿ ಸುಂದರವಾಗಿ ಹೇಳ್ತಾ ಇವೆ. ಆದ್ದರಿಂದ ಕೀರ್ತನೆ 10:4 ಹೇಳುತ್ತೆ ನೋಡಿ, ಸೊಕ್ಕೇರಿದ ಮುಖದಾತನು ಪ್ರಭುವನ್ನು ಅರಸುವುದಿಲ್ಲ, ಅವನ ಮನದೊಳಿದೊಂದೇ ಭಾವನೆ ದೇವರೇ ಇಲ್ಲ. ಅಂದ್ರೆ ಏನು ಹೇಳ್ತಾ ಇದ್ದೇನೆ? ಮೃತರು ನಿನ್ನ ಅದ್ಭುತಗಳನ್ನು ಮೆಚ್ಚುವುದುಂಟೆ. ಯಾಕಂದ್ರೆ ಮೃತರು ಅದ್ಭುತಗಳು ನೋಡಲಾಗುವುದಿಲ್ಲ. ಸತ್ತ ಜನರಿದ್ದು ನಿನ್ನ ಸ್ತುತಿಸುವುದುಂಟೆ, ಸಾರುವುದುಂಟೆ ಸಮಾಧಿಯಲ್ಲಿ ನಿನ್ನ ಕೃಪೆಯನು, ಅಧೋಲೋಕದಲ್ಲಿ ನಿನ್ನ ಪ್ರಾಮಾಣಿಕತೆಯನ್ನು. ಸಮಾಧಿಯಾಗಿ ನಾನು ಹೋಗುವಾಗ ಸಾರಲಾಗುವುದಿಲ್ಲ, ಜೀವಂತವಾಗಿರುವಾಗ ನಾನು ನಿನ್ನನ್ನು ಸ್ತುತಿಸುತ್ತೇನೆ. ತಿಳಿವರೆ ನಿನ್ನ ಪವಾಡಗಳನ್ನು ಇರುಳ ನಿಶೆಯಳು, ನಿನ್ನ ನ್ಯಾಯ ನೀತಿಯನ್ನು ಮರೆಯುವ ಲೋಕದಳು. ನಾನಾದರೋ ಪ್ರಭು ಮೊರೆ ಇಡುವೆ ನಿನಗೆ, ಉದಯದಲ್ಲೇ ಸೇರುವುದೆನ್ನ ಜಪ ನಿನ್ನ ಸನ್ನಿಧಿಗೆ. ಅದರಿಂದ ಉದಯ ಕಾಲ, ಪ್ರಾತಃ ಕಾಲದಲ್ಲಿ ಎದ್ದು ದೇವರೆಡೆಗೆ ಕರಗಳನ್ನೆತ್ತು ನಾವು ಸ್ತುತಿಸೋಣ, ಪ್ರಾರ್ಥಿಸೋಣ. ಕರಗಳನ್ನೆತ್ತಿ ಪ್ರಾರ್ಥಿಸಿ ಸ್ತುತಿಸೋಣ, ದೇವರ ವಾಕ್ಯ ಓದೋಣ, ಪ್ರಾರ್ಥನೆಯಲ್ಲಿ ನಾವು ಬಲಗೊಳ್ಳೋಣ. ಹಾಗೆಯೇ ನಾವು ನೋಡ್ತೀವಿ, ಪ್ರಭು ನನ್ನ ತಳ್ಳಿಬಿಟ್ಟೆ ಏಕೆ, ಮುಖವನ್ನು ತಿರುಗಿಸಿಕೊಂಡೆ ಏಕೆ. ಅನೇಕ ಬಾರಿ ಅನುಭವ ಆಗುತ್ತೆ, ದೇವರು ಎಲ್ಲೋ ನನ್ನನ್ನು ತಳ್ಳಿಬಿಟ್ಟಿದ್ದಾರೆ. ನನಗೆ ಕೆಲಸ ಸಿಗದಿದ್ದಾಗ, ಮಕ್ಕಳಿಗೆ ಅನಾರೋಗ್ಯ ಬಂದಾಗ, ರೋಗಗಳ ಮೇಲೆ ರೋಗ, ಕೋವಿಡ್ ಕ್ವಾರಂಟೈನ್ ಆದಾಗ ಇಷ್ಟು ಪ್ರೇಯರ್ ಮಾಡ್ತೀನಿ, ಅಥವಾ ಆಕಸ್ಮಿಕವಾಗಿ ರೋಗಗಳು ನಮ್ಮ ಕುಟುಂಬವನ್ನು ಆಕ್ರಮಿಸಿದಾಗ, ಪ್ರಭು ನನ್ನನ್ನು ತಳ್ಳಿಬಿಟ್ಟೆ ಏಕೆ, ಮುಖವನ್ನು ತಿರುಗಿಸಿಕೊಂಡೆ ಏಕೆ. ಬಾಲ್ಯದಿಂದಲೂ ಬಾಧಿತನು ಮೃತಪ್ರಾಯನು, ನಿನ್ನ ದಂಡನೆ ಸಹಿಸಿ ಸೊರಗಿದವನು ನಾನು. ಬಾಲ್ಯದಿಂದಲೂ ಬಾಧಿತನು ಮೃತಪ್ರಾಯನು, ನಿನ್ನ ದಂಡನೆ ಸಹಿಸಿ ಸೊರಗಿದವನು ನಾನು. ನನ್ನನ್ನು ಆವರಿಸಿಕೊಂಡಿದೆ ನಿನ್ನ ಕಡು ಕೋಪಾಗ್ನಿಯು, ನನ್ನ ಹಾಳು ಮಾಡುತ್ತಿದೆ ನಿನ್ನ ಭಯಂಕರ ದಾಳಿಯು. ನನ್ನನ್ನು ಆವರಿಸಿಕೊಂಡಿದೆ ನಿನ್ನ ಕಡು ಕೋಪಾಗ್ನಿಯು, ನನ್ನ ಹಾಳು ಮಾಡುತ್ತಿದೆ ನಿನ್ನ ಭಯಂಕರ ದಾಳಿ. ನೋಡಿ, ಇದು ಮರಣಾವಸ್ಥೆಯಲ್ಲಿರುವಾಗ ಅಥವಾ ಮರಣದ ಆಪತ್ತಿನಲ್ಲಿರುವಾಗ ಆತನಿಗೆ ಆಗುವ ಒಳಗಡೆ ತಳಮಳ. ಪ್ರಭು ನನ್ನನ್ನು ತಳ್ಳಿಬಿಡುವ ಅನುಭವ ಆಗ್ಬೋದು. ಮುಖವನ್ನು ತಿರುಗಿಸಿ, ಯಾಕೆ ಇಷ್ಟು ಪ್ರೇಯರ್ ಮಾಡ್ತೀನಿ, ದೇವರು ಮುಖವನ್ನು ತಿರುಗಿಸಿಕೊಂಡಿದ್ದಾರೆ. ಬಾಲ್ಯದಿಂದಲೂ ಬಾಧಿತನು ಮೃತಪ್ರಾಯನು, ನಿನ್ನ ದಂಡನೆ ಸಹಿಸಿ ಸೊರಗಿದವನು ನಾನು. ನನ್ನನ್ನು ಆವರಿಸಿಕೊಂಡಿವೆ ನಿನ್ನ ಕಡು ಕೋಪಾಗ್ನಿಯು, ನನ್ನ ಹಾಳು ಮಾಡುತ್ತಿದೆ ನಿನ್ನ ಭಯಂಕರ ದಾಳಿಯು. ದಿನವೆಲ್ಲ ನನ್ನನ್ನು ಅವು ಸುತ್ತುಗಟ್ಟಿವೆ, ಪ್ರವಾಹದಂತೆ ಎನ್ನ ಮೇಲೆ ಹರಿಯುತ್ತಿವೆ. ಬಂಧು ಮಿತ್ರರನ್ನು ನನ್ನಿಂದ ದೂರ ಮಾಡಿರುವೆ, ಅಂಧಕಾರದೊಡನೆ ಸಂಗಾತಿಯನ್ನಾಗಿರಿಸಿರುವೆ. ಅಂದರೆ ನನ್ನನ್ನು ಆವರಿಸಿಕೊಂಡಿದೆ ನಿನ್ನ ಕಡು ಕೋಪಾಗ್ನಿಯು, ನನ್ನ ಹಾಳು ಮಾಡುತ್ತಿದೆ ನಿನ್ನ ಭಯಂಕರ ದಾಳಿಯು. ದಿನವೆಲ್ಲ ನನ್ನನ್ನು ಅವು ಸುತ್ತುಗಟ್ಟಿವೆ, ಪ್ರವಾಹದಂತೆ ಎನ್ನ ಮೇಲೆ ಹರಿಯುತ್ತಿವೆ. ಬಂಧು ಮಿತ್ರರನ್ನು ನನ್ನಿಂದ ದೂರ ಮಾಡಿರುವೆ, ಅಂಧಕಾರದೊಡನೆ ಸಂಗಾತಿಯನ್ನಾಗಿಸಿರುವೆ. ಅಂದರೆ ನನಗೆ ಅನಾರೋಗ್ಯ ಬಂದಾಗ ಯಾರೂ ನನ್ನ ಜೊತೆ ಬರೋದಿಲ್ಲ, ಯಾರೂ ಇಲ್ಲ. ಅಂಧಕಾರದೊಡನೆ ಸಂಗಾತಿಯನ್ನಾಗಿರಿಸುವೆ. ನನ್ನ ಜೀವನ ಅಂಧಕಾರದೊಡನೆ ಹೋಗಿಬಿಟ್ಟಿದೆ. ಅಂದರೆ ದರ್ ಇಸ್ ಅ ಡಾರ್ಕ್ನೆಸ್, ಯಾಕಂದರೆ ಅಲ್ಲಿ ಬೆಳಕು ಕಾಣೋಲ್ಲ. ಹೌದು ಆತ್ಮೀಯರೇ, ಇವತ್ತು 3 ಕೀರ್ತನೆಗಳನ್ನು ನಾವು ಧ್ಯಾನಿಸಿದೆವು. ಕೀರ್ತನೆ 86, 87, 88. ಮೊದಲನೇ ಕೀರ್ತನೆಯಲ್ಲಿ ನಾವು ಆಲಿಸಿದೆವು ಹೇಗೆ ಇದೊಂದು ಸಾಂತ್ವನ ಸೂಚನೆಯ ಕೀರ್ತನೆ. ದೇವರ ಸಾಂತ್ವನಕ್ಕಾಗಿ ಭಕ್ತ ಮೊರೆ ಇಡುತ್ತಾನೆ. 87ನೇ ಕೀರ್ತನೆಯಲ್ಲಿ ಸಿಯೋನ್ ನಗರಿ ದೇವ ಜನರೆಲ್ಲರ ಮಾತೃಭೂಮಿ, ಹಾಗೂ 88ನೇ ಕೀರ್ತನೆಯಲ್ಲಿ ಮರಣಾಪತ್ತಿನಲ್ಲಿರುವವನ ಪ್ರಲಾಪನೆ. ಇವತ್ತು ಅನೇಕರು ಮರಣಾಪತ್ತಿನಲ್ಲಿರುವ ಭಯ ಕಾಡಬಹುದು. ಆದರೆ ಈ ಕೀರ್ತನೆಗಳು ನಮ್ಮ ಯಾತನೆಗಳನ್ನು ದೂರ ಮಾಡಿ ನಮ್ಮ ಪ್ರಾರ್ಥನೆಗಳನ್ನು ಆಲಿಸಿ ನಮ್ಮನ್ನು ಅಭಿಷೇಕಿಸಲಿ ಎಂದು ಪ್ರಾರ್ಥಿಸೋಣ. ಸ್ತುತಿಗಳ ಮಧ್ಯೆ ವಾಸಿಸುವ ತಂದೆಯಾದ ದೇವರೇ, ನಿಮ್ಮ ನಾಮಕ್ಕೆ ಅನಂತ ಕೋಟಿ ಸ್ತೋತ್ರಗಳು. ಇದೋ ಇವತ್ತು ನಾವು ಧ್ಯಾನಿಸಿದ ಈ ಕೀರ್ತನೆ 86, 87, 88 ಈ ಕೀರ್ತನೆಗಳ ಆಶೀರ್ವಾದ ನಮ್ಮ ಮೇಲೆ ಇಳಿದು ಬರಲಿ. ಈ ಜನರು ತಮ್ಮ ಮೊರೆಯನ್ನು ನಿಮಗೆ ಸಮರ್ಪಿಸಿ ಪ್ರಾರ್ಥಿಸುವಾಗ ಅವರ ಹೃದಯದ ಭಾವನೆಗಳು, ವೇದನೆಗಳು ನಿಮಗೆ ತಿಳಿದಿವೆ. ಎಷ್ಟೋ ಮಂದಿ ಸಂಕಷ್ಟದಲ್ಲಿದ್ದಾರೆ, ಮರಣಾಪತ್ತಿನಲ್ಲಿದ್ದಾರೆ, ಅನಾರೋಗ್ಯದಲ್ಲಿದ್ದಾರೆ. ಅವರನ್ನು ಸಮರ್ಪಿಸುತ್ತೇನೆ.
ಈ ಕೀರ್ತನೆಯೊಂದಿಗೆ ಪ್ರಾರ್ಥನೆಯ ಸ್ವಾರ್ಥೆಯಲ್ಲಿ ಭಾಗವಹಿಸುತ್ತಿರುವ ಒಂದೊಂದು ವ್ಯಕ್ತಿಯನ್ನು ಸ್ಪರ್ಶಿಸು ಪ್ರಭುವೆ. ಅವರಿಗೆ ಕೀರ್ತನೆಗಳ ಮಹತ್ವವನ್ನು, ಈ ಪ್ರಾರ್ಥನೆಯ ಶಕ್ತಿಯನ್ನು ಅವರನ್ನು ಅಧಿಕರಿಸು ಪ್ರಭುವೆ. ಅವರ ದೇಹ, ಆತ್ಮ, ಮನಸ್ಸುಗಳನ್ನು ಅಭಿಷೇಕಿಸು ಪ್ರಭುವೆ. ಎಲ್ಲ ಕೇಡುಗಳಿಂದ, ರೋಗ ರುಜಿನಗಳಿಂದ, ಅಂಧಕಾರ ಶಕ್ತಿ ಬಂಧನಗಳಿಂದ, ಪಾಪ ಶಾಪಗಳಿಂದ ರಕ್ಷಿಸು ಯೇಸುವೆ. ನಿಮ್ಮ ಕರುಣೆಯ ಹಸ್ತ, ಕೃಪೆಯ ಹಸ್ತ ಅವರ ಮೇಲೆ ಇಳಿದು ಬರಲಿ. ಸರ್ವಶಕ್ತ ದೇವರ ಆಶ್ರಯದಲ್ಲಿ ನಾವು ಸುರಕ್ಷಿತರು. ಆ ಸುರಕ್ಷತೆಯ ಆಶೀರ್ವಾದ ಇಳಿದು ಬರಲಿ. ಎಲ್ಲ ಕೇಡುಗಳು, ಬಾಧೆಗಳು, ನೋವುಗಳು, ನಿರಾಶೆಗಳು, ಚಿಂತೆಗಳು, ಬೇನೆ ಬವಣೆಗಳು ಬಿಟ್ಟು ಸುಟ್ಟು ಬೂದಿಯಾಗಲಿ. ಕಷ್ಟದಲ್ಲಿರುವವರು ಸಾಂತ್ವನ ಪಡೆಯಲಿ. ಕೆಲಸ ಇಲ್ಲದವರಿಗೆ ಕೆಲಸಗಳು ಲಭ್ಯವಾಗಲಿ. ವಿಶ್ವಾಸದಲ್ಲಿ ವಿಶ್ವಾಸಕ್ಕೆ ಹಿಂತಿರುಗಲಿ. ಪ್ರಾರ್ಥನೆಯನ್ನು ಬಲಪಡಿಸಿರಿ. ದೇಹ, ಆತ್ಮ, ಮನಸ್ಸು ಅಭಿಷೇಕವಾಗಲಿ. ಕುರುಡರು ನೋಡುವಂತಾಗಲಿ, ಕಿವುಡರು ಆಲಿಸುವಂತಾಗಲಿ, ಮೂಗರು ಮಾತನಾಡುವಂತಾಗಲಿ, ಪಾರ್ಶ್ವ ರೋಗಿಗಳು ಎದ್ದು ನಡೆಯಲಿ. ಟಚ್ ದೆಮ್ ಲಾರ್ಡ್, ಅನಾಯಿಂಟ್ ದೆಮ್ ಲಾರ್ಡ್, ಹೀಲ್ ದೆಮ್ ಲಾರ್ಡ್. ಎಲ್ಲ ನಿರಾಶೆಗಳು ಬಿಟ್ಟು ಹೋಗಲಿ. ಹಾಸಿಗೆ ಮೇಲಿರುವವರು ಯೇಸುವಿನ ಪವಿತ್ರಾತ್ಮರ ಶಕ್ತಿಯಿಂದ ತುಂಬಲ್ಪಟ್ಟು ಹೊಸ ಚೈತನ್ಯ ಪಡೆಯಲಿ. ಮಾರಣಾಂತಿಕ ಕಾಯಿಲೆಗಳು ಬಿಟ್ಟು ಹೋಗಲಿ. ಯೇಸು ನಾಮ, ವಾಕ್ಯ, ರಕ್ತ ಶಕ್ತಿಯಲ್ಲಿ ಪ್ರಾರ್ಥಿಸುತ್ತೇನೆ. ಜೀವವುಳ್ಳ ತಂದೆಯೇ, ಸರ್ವಶಕ್ತ ದೇವರಾದ ಪಿತಾ ಮತ್ತು ಸುತ ಮತ್ತು ಪವಿತ್ರಾತ್ಮರು ನಿಮ್ಮನ್ನು ಆಶೀರ್ವದಿಸಲಿ. ಫಾದರ್ ಫ್ರಾಂಕ್ಲಿನ್ ಡಿಸೋಜಾ, ಶಿವಮೊಗ್ಗ ಧರ್ಮಕ್ಷೇತ್ರ. ನನಗಾಗಿಯೂ ನನ್ನ ಸ್ವಾರ್ಥ ಸೇವೆಗಾಗಿಯೂ ಪ್ರಾರ್ಥಿಸಿರಿ ಆತ್ಮೀಯರೇ. ನಮ್ಮ ಬ್ರದರ್ ಟಿ.ಕೆ. ಜಾರ್ಜ್ ರವರ ಎಲ್ಲ ಹಾಡುಗಳನ್ನು ಹಾಕಿದ ಹೊಸ ಪುಸ್ತಕ ಸಿದ್ಧವಾಗ್ತಾ ಇದೆ. ಸ್ತುತಿಸು ಎನ್ ಮನವಿ ನಾನು ಸಂಪಾದನೆ ಮಾಡಿದ್ದೀನಿ. ರಚನೆ, ಸಾಹಿತ್ಯ, ಸಂಗೀತ ಬ್ರದರ್ ಅವರು ಕಳೆದ 30 ವರ್ಷಗಳಿಂದ ರಚಿಸಿದ ಸಾಹಿತ್ಯ ಮತ್ತು ಸಂಗೀತ ಕೊಟ್ಟ ಎಲ್ಲ ಹಾಡುಗಳ ಸಂಕಲನವೇ ಸ್ತುತಿಸು ಎನ್ ಮನವಿ. ಈಗಾಗಲೇ ಮುದ್ರಣದ ಹಂತದಲ್ಲಿದೆ. ಇದಕ್ಕಾಗಿ ನೀವು ಪ್ರಾರ್ಥಿಸಿರಿ ಮತ್ತು ನಿಮ್ಮ ತನುಮನಧನದ ಸಹಾಯವನ್ನು ನೀಡಲು ನಾನು ಕೇಳಿಕೊಳ್ಳುತ್ತೇನೆ. ಈ ಮೂಲಕ ಈ ಸುವಾರ್ತೆಯ ಕಾರ್ಯ ಮುಂದುವರಿಯಲಿ. ದೇವರ ಆಶೀರ್ವಾದ. ಆಮೆನ್. ದಿವ್ಯವಾಣಿ